ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಸೌಮ್ಯ ವ್ಲಾಗ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವ್ಲಾಗು ಅಂತಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರಾ. ಯಶಾಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಆ್ಯಂಡ್ ಹಾಗೆ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಏನಿಗೆ ಹೋಗಬೇಕು ಅನ್ನೋದನ್ನೆಲ್ಲ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಆ್ಯಂಡ್ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಯಶಾಲ್ ಸ್ಕೂಲಲ್ಲಿ. ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ನಾವು ಹೋಗೋಕ್ಕಾಗಿರಲಿಲ್ಲ, ಅಪ್ಪ ಹೋಗಿದ್ರು. ಸೊ ಹೀಗಾಗಿ ಸೆಕೆಂಡ್ ಟೆಸ್ಟ್ ಮುಗಿದಿದೆ, ಅದು ಮೀಟಿಂಗು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನೇನು ಕಂಪ್ಲೇಂಟ್ ಹೇಳ್ತಾರೋ ಏನೇನು ಹೇಳ್ತಾರೆ ನೋಡೋಣ ಬನ್ನಿ. ಸೊ ನಾನು, ಚೇತನು, ಯಶಾಲ್ ಎಲ್ಲ ಹೊರಟಿದ್ದೀವಿ. ಆ್ಯಂಡ್ ಯಶಾಲ್ನ ಕೇಳೋದು ಬನ್ನಿ ಏನೇನು ಕಂಪ್ಲೇಂಟ್ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಿಲ್ಲ. ಟೈಮ್ ಮೀಟಿಂಗ್ ಬರೆಯಲ್ಲ ಸರಿಯಾಗಿ, ಲೈನ್ನ ಫಾಲೋ ಮಾಡಲ್ಲ ಅಲ್ಲಪ್ಪ. ಅಷ್ಟೊತ್ತಲ್ಲಿ ಏನಂತ ಬಾಯಿ ಮುಚ್ಚು ಅಲ್ಲೋ, ನೀನು ಅಲ್ಲೂ ಹೆಂಗೆ ಕಾಣಿಸ್ತಾವೆ. ಎಸ್ ಗೈಸ್, ನಾವೀಗ ಬಂದು ರೀಚ್ ಆಗಿದ್ದೀವಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೋಗಿ ನೋಡೋಣ ಹೇಗಿರುತ್ತೆ ಅಂತೇಳಿ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬಂದಿರೋಂಥದ್ದು. ಸೊ ಅಯ್ಯೋ ನಾವು ಈ ಥರ ಜಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡೋಕ್ಕಂತ ಫೀಲ್ ಆಗ್ತದೆ. ತುಂಬ ಜನ ಇದ್ದಾರೆ. ಪಿ ಕ್ಲಾಸ್ ಬಂದು ದೀಪಕ್ ಸರ್ ಇದ್ದಾರೆ, ಅವರೇ ತಗೊಂಡು. ಸೊ ಈಗ ಏನಾದರೂ ಮಾತಾಡಬೇಕಾ ಇವ್ರಿಗೆ? ಇಲ್ಲ ಮ್ಯಾಮ್, ಬೇರೆ ಫ್ರೈಡೇಸ್ ಮಾತ್ರನೇ. ಫ್ರೈಡೇಸ್ ಮಾತ್ರ ಕೊಡ್ತಾರೆ ಸಾಕು. ಓಕೆ, ಬಟ್ ಯು ಹ್ಯಾವ್ ಟು ಬಿ ವೆರಿ ಪೇಷಂಟ್. ಓಕೆ, ಎವ್ರಿ ಟೈಮ್ ವೆನ್ ಹಿ ಸೀಸ್ ಹಿ ವಿಲ್ ಜಸ್ಟ್ ಲಾಫ್. ಯಶು, ನೀನು ಯಾವ್ದು ಮಾಡಿದ್ಯಾ ಯಶು ಇದರಲ್ಲಿ? ಯಾವುದು? ಹೋಗಿ ತೋರ್ಸು, ಹತ್ರ ಹೋಗಿ ತೋರ್ಸು. ನೋಡೋಣ. ಹಾರ್ಸಾ ಇದಾ? ನಿನ್ನ ಹೆಸರೇ ಇಲ್ಲ ಇಲ್ಲಿ. ಓಡೋದೆ ನಿನ್ನ ಕೆಲಸನಾ ಯಶು? ಬಾ ಬಾ ಬಾ, ಸಾಕು ಬಾ. ಬಾಯ್, ನಾನು ಹೋಗ್ತೀನಿ, ಬಾಯ್. ಏನು ಸ್ಕೇಟಿಂಗಾ? ಇಲ್ಲೇನು? ಅಲ್ಲೇ ಲೈಬ್ರರಿ ಇಟ್ಟವ್ರು, ಬರ್ರಿ ಹೋಗೋಣ. ಸೊ ಎಸ್, ಈಗ ನಾವು ಪೇರೆಂಟ್ಸ್ ಮೀಟಿಂಗ್ ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಟೀಚರ್ ಹೇಳಿದ ಕಂಪ್ಲೇಂಟ್ ಅಂದರೆ ಎನಿ ಟೈಮ್ ನಗ್ಗಿತಾನೆ ಇರ್ತಾರಂತೆ, ಕಾರಿಡಾರಲ್ಲಿ ಫುಲ್ಲು ಓಡ್ತಾನೆ ಇರ್ತಾನಂತೆ. ಅದಾದಮೇಲೆ ಬೋರ್ಡ್ ಮೇಲೆ ಏನು ಬರೆದಿರ್ತಾರೋ ಅಂತ ಅದು ನೀಟಾಗಿ ಬರೆದಿರ್ತಾನೋ ಗಲೀಜಾಗಿ ಬರೆದಿರ್ತಾನೋ ಒಂದು ಮ್ಯಾಟರ್ ಇಲ್ಲ, ಬರೆದು ಬಿಸಾಕ್ಬಿಟ್ಟು ಕೂತ್ಕೊಬಿಡ್ಬೇಕು. ಆಮೇಲೆ ಅವ್ರ ಫ್ರೆಂಡ್ಸ್ ಯಾರಾದರೂ ಒಬ್ಬರು ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ನಾನು ಹೋಗಬೇಕು. ಅವ್ನು 5 ಟೈಮ್ಸ್ ಅವ್ರ ಫ್ರೆಂಡ್ಸ್ ಒಂದು 5-6 ಜನ ಹೋದ್ರೂ ಅವರಿಂದ ನಾನು ಹೋಗಬೇಕು ಅಂತ ಓಡ್ತಿರ್ತಾನಂತೆ. ಸೊ ಇಷ್ಟು ಅವ್ರ ಸ್ಕೂಲಲ್ಲಿ ಅವ್ನಿಗೆ ಹೇಳಿದ ಕಂಪ್ಲೇಂಟು. ಬುಕ್ಸ್ನ ಸೇಲ್ ಮಾಡ್ತಾಯಿದ್ರು. ಸೊ ಇದು ಒಂದು ವರ್ಲ್ಡ್ ಪಝಲ್ ಅಂತೇಳಿ ಇದೊಂದು ಬುಕ್ ತೊಗೊಂಡೆ. ಫುಲ್ ಪಝಲ್ಸ್ ಇರುತ್ತೆ ಸಾಲ್ವ್ ಮಾಡೋ ಅಂಥದ್ದು. ಆ್ಯಂಡ್ ಇನ್ನೊಂದು ಇದೊಂದು ತೊಗೊಂಡೆ, ಫಸ್ಟ್ ಗ್ರೇಡ್ ಆಲ್ ಇನ್ ಒನ್ ಬುಕ್ಕು. ಮ್ಯಾಥ್ಸು, ಇಂಗ್ಲೀಷು, EVS, ಹಿಂದಿ, ಆರ್ಟ್ಸು ಎಲ್ಲ ಪ್ರತಿ ಒಂದು ಇದೆ. ಚೆನ್ನಾಗಿದೆ ಅಂತೇಳಿ ಇದೊಂದು ತೊಗೊಂಡೆ. ಆ್ಯಂಡ್ ಇದೊಂದು ವೈಪ್ ಆ್ಯಂಡ್ ಕ್ಲೀನ್, ನೀವೆಲ್ಲ ಕೇಳೇ ಇರ್ತೀರ ಅನ್ಕೊತೀನಿ. ವೈಪ್ ಆ್ಯಂಡ್ ಕ್ಲೀನು ಒಂದ್ಸಲಿ ವೈಪ್ ಮಾಡಿಬಿಟ್ಟು ಬರೆದ್ಬಿಟ್ಟು ಮತ್ತೆ ವೈಪ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸೊ ಇದು ಹಿಂದಿ ತೊಗೊಂಡೆ ನಾನು. ಸೊ ನೋಡಬೇಕು ಹೇಗೆ ಏನೇನು ಮಾಡ್ತಾರೆ ಇದ್ರಲ್ಲಿ, ನೋಡೋಣ. ಓಪನ್ ಮಾಡಿ ನೋಡಲ್ಲ, ಪೆನ್ ಇರುತ್ತೆ. ಇದು ಓಪನ್ ಮಾಡಿಬಿಟ್ಟೆ. ನೋಡಿ ಈ ರೀತಿಯ ಬುಕ್ಕು. ಸೊ ಈ ಥರ ಸ್ಕೆಚ್ ಪೆನ್ ಒಂದು ಕೊಟ್ಟಿರ್ತಾರೆ, ಬ್ಲ್ಯಾಕ್ ಸ್ಕೆಚ್ಚು ನೋಡಿ. ಈ ರೀತಿಯಾಗಿ ಬರೆದು ಇದನ್ನು ಹಂಗೆ ಎರೇಸ್ ಮಾಡ್ಬೋದು. ಸೊ ಲರ್ನಿಂಗ್ ಸ್ಟೇಜಲ್ಲಿ ತುಂಬ ಈಸಿ ಹೆಲ್ಪ್ ಆಗುತ್ತೆ ಈ ಬುಕ್ಕು. ಸೊ ಇದೊಂದು ಇಸ್ಕೊಂಡೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಕನ್ನಡ ಇದೆ, ಕನ್ನಡ ಒಂದು ತೊಗೊಂಡ್ಬಿಡ್ಬೇಕಾಗಿತ್ತು. ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬುಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ಮನೇಲಿ ಹೆಂಗಾಗ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ಅಂದರೆ, ಸ್ಕೂಲಿಂದ
ಫೋನ್ ನೋಡು, ಊಟ ಮಾಡು, ಟ್ಯೂಷನ್ಗೆ ಹೋಗು, ಟ್ಯೂಷನ್ ಬಾ, ಫೋನ್ ನೋಡು, ಫೋನು. ಸೊ ಹಾಗಾಗಿ ಈ ಬುಕ್ಸಿಂದ ಏನಾದ್ರು ಸ್ವಲ್ಪ ಡೈವರ್ಟ್ ಆಗ್ತಾರೆ ಅನ್ನೋ ಫೋನಿಂದ ನೋಡಬೇಕು. ಆ್ಯಂಡ್ ಈಗ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಈಗ ನಾವು ಫಸ್ಟ್ ಕ್ರೈಗೆ ಹೋಗ್ತಾಯಿದ್ವಿ, ಯಾಕಂದರೆ ಈಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ನಾನು. ಏನಕ್ಕೆ ಅಂತಂದರೆ ಚೇತನ್ ಇದ್ದಾರಲ್ಲ, ಚೇತನ್ ಅವರು ಏನು ಮೈಕ್ ಆಫ್ ಆಗ್ಬಿಡ್ತಾ, ಏನಕ್ಕೆ ಹಾಸ್ಪಿಟ್ಲಿಗೆ ಅಂತಂದರೆ ಚೇತನ್ ಅವ್ರು ಇದ್ದಾರಲ್ವ, ಚೇತನ್ ಅವ್ರ ತಮ್ಮನ ಮಗು ಆಗಿದೆ, ಬಾಯ್ ಬೇಬಿ. ನಾವು 21st ಆಗಿತ್ತು, ನಾವು ಹೋಗಿರಲಿಲ್ಲ ನೋಡೋಕ್ಕೆ, ಚಾರ್ಲಿ ತುಂಬ ಹುಷಾರಿಲ್ಲ ಅಂತೇಳಿ ಹೋಗಿರಲಿಲ್ಲ. ಸೊ ಇವತ್ತು ಹೋಗಿ ನೋಡ್ಕೊಬರೋಣ, ಎಲ್ಲರೂ ಹೋಗೋಣ, ನಾಳೆ ಡಿಸ್ಚಾರ್ಜ್ ಅಂತೆ. ಸೊ ಹಾಗಾಗಿ ಇವತ್ತು ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಿದ್ದೀವಿ. ಹಾಗೆ ಮಗುಗೆ ಏನಾದರೂ ಬಟ್ಟೆ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ಬನ್ನಿ ಹೋಗೋಣ. ಬ್ರೆಸನ್ ಅಲ್ಲೇ ಐತೆ. ಕಬೋರ್ಡ್ ಎಲ್ಲ ಓಪನ್ ಇದೆಯಲ್ಲ ಅಪ್ಪು.